ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ನೇಹಾ ಒಂದು ಪ್ರಕರಣ. ಸೊ ಈಗಾಗಲೇ ನೇಹಾ ಅವಳ ಮೃತದೇಹ ಮನೆಗೆ ಬಂದಿರುವಂಥದ್ದು. ಅದನ್ನು ನೋಡಲು ಸಚಿವ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ, ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಇಂಥ ಒಂದು ಪ್ರಕರಣ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸಿರುವಂಥದ್ದು. ನಿಜಕ್ಕೂ ಇದು ಒಂದು ಇನ್ಹ್ಯೂಮನ್ ಆ್ಯಕ್ಟ್ ಅಂತ ನಾನು ಹೇಳ್ತಾ ಇದ್ದೇನೆ, ಖಂಡನೆ ಮಾಡ್ತೀವಿ ಇದಕ್ಕೆ. ಸೊ ಅವರು ತಂದೆ ತಾಯಿ ಪಡ್ತಕ್ಕಂಥ ದುಃಖ, ಸೊ ಇಟ್ ಇಸ್ ರಿಯಲಿ ಅನ್ಬೇರಬಲ್ ಇದೆ. ಈ ಥರ ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು, ಯಾವಾಗಲೂ ಆಗಬಾರ್ದು. ಬಟ್ ಇದಕ್ಕೆ ರಿಯಲಿ ಖಂಡನೆ ಇದೆ, ನಮ್ಮದು ವೈಯಕ್ತಿಕವಾಗಿ ಖಂಡನೆ ಇದೆ. ಎರಡನೇದು, ಈ ಇನ್ಸಿಡೆಂಟ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಕೂಡ ಆಗಬಾರ್ದು, ಯಾಕಂದರೆ ಸೆನ್ಸಿಟಿವ್ ಇರಬೇಕು. ಇದೇ ಥರದ ಇನ್ಸಿಡೆಂಟ್ ಏನೇ ಬೆಂಗಳೂರಲ್ಲಿ ಆಗಿದೆ, ಇದೇ ಥರದ ಇನ್ಸಿಡೆಂಟ್ ಬೆಂಗಳೂರಲ್ಲಿ ಆಗಿದೆ. ಸೊ ಆ ಆ್ಯಂಗಲಿಗೆ ಈ ಆ್ಯಂಗಲಿಗೆ ಇಷ್ಟು ಯಾಕೆ ಮೈಲೇಜ್ ಸಿಗ್ತದೆ ಅಂತ ತಾವೇ ಅರ್ಥ ಮಾಡ್ಕೊಳ್ಳಿ. ಸರಿ, ತಂದೆಯವ್ರನ್ನ ಮಾತಾಡಿಸಿದ್ರಿ, ತಾವು ಭಾವುಕರ. ಆ ಪರಿಸ್ಥಿತಿ ಭಾಳಷ್ಟು ಯಾರಿಗೂ ಬರಬಾರ್ದು. ಕರೆಕ್ಟ್ ರೀ. ಇದಕ್ಕೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಟೆಕ್ನಿಕಲಿ ಇಸ್ ಇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್? ಇದು ಗೌರ್ಮೆಂಟ್ ಇಂಥ ಯಾವಕನ ಕುಮ್ಮಕ್ಕ ಕೊಡುತ್ತೇನೆ ರೀ ಇಂಥ ಇನ್ಸಿಡೆಂಟ್ ಮಾಡಲಿಕ್ಕೆ? ಕಾಂಗ್ರೆಸ್ ಬಂದರೆ ಇಂಥ ಕುಮ್ಮಕ್ಕೆ ಕೊಡುತ್ತೆ ಅಂತಕ್ಕಂಥದ್ದು ಏನು ರೀ? ಸರಿ ಏನು ರೀ ಇದು? ಇಸ್ ಇಟ್ ರಿಯಲಿ ಕರೆಕ್ಟ್? ನೀವು ಹೇಳ್ರಿ, ಇದು ರಿಯಲಿ ಕರೆಕ್ಟ್ ಇದೆಯಾ? ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇಂಥವಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಾರೆ, ಕಾಂಗ್ರೆಸ್ ಇಂಥ ಕುಮ್ಮಕ್ಕೆ ಕೊಡ್ತಾರೆ, ಏನು ಉತ್ತರ ಕೊಡೋಣ ರೀ ಇಂಥದಕ್ಕೆ? ತುಷ್ಟೀಕರಣ, ಅತಿಯಾದ ತುಷ್ಟೀಕರಣ ಮಾಡ್ತಿದ್ರೆ ಅದು ಏನು ತುಷ್ಟೀಕರಣ ಮಾಡಿದೇವೆ ರೀ? ಏನು ತುಷ್ಟೀಕರಣ ಮಾಡಿದ್ವಿ? ಏನು ತುಷ್ಟೀಕರಣ ಅಂದ್ರೆ ಏನು? ಸುಮ್ಮನೆ ಹೇಳೋಗ್ಬಿಡೋದ ತುಷ್ಟೀಕರಣ ಅಂತಂದರೆ? ನೋಡ್ರಿ, ಇದಾಗಿದೆ, ಅವ್ರು ಇದನ್ನು ರಾಜಕೀಯ ಉಪಯೋಗಿಸ್ಕೊಳ್ತಾರೆ. ನಿನ್ನೆ ಇದೇ ಥರದ ಒಂದು ಇನ್ಸಿಡೆಂಟ್ ಆಗಿದೆಯಲ್ಲ, ಅದ್ರ ಬಗ್ಗೆ ಬೇಡ ಚರ್ಚೆ? ಇದೇ ಥರದ ಇನ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಬೇಡ? ಗದಗಲ್ಲಿ 4 ಮರ್ಡರ್ ಆಗಿದೆ, ಅದು ಇದ್ರ ಬಗ್ಗೆ ಚರ್ಚೆಗಳು ಬೇಡ? ಯಾಕಿದೆ ಚರ್ಚೆ ಬೇಕು? ಆರೋಪಿಗೆ ಶಿಕ್ಷೆ ಆಗುವಂಥದ್ದು. ಆರೋಪಿಗೆ ಶಿಕ್ಷೆ ಆಗ್ಬೇಕಲ್ಲ, ಎನ್ಕೌಂಟರ್ ಆಗಲಿ ಅಂತ ಹೇಳ್ತಾ ಇದೀವಿ. ಕಾನೂನು ತರೋಣ, ಎನ್ಕೌಂಟರ್ ಮಾಡ್ಬಿಡೋಣ ಇನ್ಮೇಲೆ, ಇನ್ನು ಮುಂದ್ಗಡೆ. ಒಂದು ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.